ನಾವು ಇದು ಮೊದಲನೇದಾಗಿ ಏನಾಗಿದೆ, ಬರೀ ಲೈಂಗಿಕ ದೌರ್ಜನ್ಯ ಅನ್ನೋದು ಪ್ರಚಾರ ಬರ್ತಿದೆ. ಲೈಂಗಿಕ ದೌರ್ಜನ್ಯ ಹೇಳ್ಕೊಳ್ಳೋದಕ್ಕಿಂತ ಆರ್ಥಿಕ ದೌರ್ಜನ್ಯ, ಸಾಮಾಜಿಕ ದೌರ್ಜನ್ಯ, ಬೇರೆ ಬೇರೆ ರೀತಿಯಿಂದ ದೌರ್ಜನ್ಯ ಬಹಳಷ್ಟು ಇದೆ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ಇವನ್ನ ಬಂದಿರೋದು ಇವನು ಪ್ರಜ್ವಲ್ ರೇವಣ್ಣನೇ ವಿಡಿಯೋ ಮಾಡ್ಕೊಂಡಿರ್ತಕ್ಕಂಥ ಒಂದು ಸ್ಟೇಟಸ್ ಇವ್ರಿಗೆ ಇದಾಗಿದೆ ಹೊರತು ಬೇರೆ ರೀತಿ. ನೀವು ಉದಾಹರಣೆಗೆ ಇಲ್ಲಿ ಅವ್ನು ಓಟ್ ಹಾಕ್ಲಿಲ್ಲ ಅಂದ್ರೆ ರಸ್ತೆ ಬಂದ್ ಮಾಡಿಸ್ತಾರೆ, ಓಟ್ ಹಾಕ್ಲಿಲ್ಲ ಅಂದ್ರೆ ನೀರು ಬಂದ್ ಮಾಡಿಸ್ತಾರೆ, ಓಟ್ ಹಾಕ್ಲಿಲ್ಲ ಅಂದ್ರೆ ಕೊಟ್ಟಿರ್ತಕ್ಕಂಥ ಸರ್ಕಾರ ಸವಲತ್ತುಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಇವ್ರು ಇದೇ ರೀತಿಯಾಗಿ 5 ಲಕ್ಷದ ಮನೆ ಗ್ರಾಂಟ್ ಕೊಟ್ಟಿರು. ಇವ್ರು ಜಿಲ್ಲಾ ಪಂಚಾಯತಿ ಸದಸ್ಯ ಅಲ್ವಾ? ನನ್ನ ಪ್ರಶ್ನೆ, ಮುಸ್ಲಿಮ್ಸ್ಗೆ, ದಲಿತರಿಗೆ, ಆರ್ಥಿಕವಾಗಿ ವಂಚಿತರು ಎಷ್ಟು ಮನೆಗಳು ಕೊಟ್ಟಿದ್ದಾನೆ? ಇವನು ವೋಟರ್ಸ್ ಎಷ್ಟು ಮನೆ ಕೊಟ್ಟು ನನಗೆ ಲಿಸ್ಟ್ ಕೊಡಿ. ನಾನು ನಿಮ್ಮ ಪ್ರಶ್ನೆ ಮಾಡ್ತೇನೆ. ನೀವು MP ಆಗಿ ಇಡೀ ಹಾಸನ ಜಿಲ್ಲೆಯಲ್ಲಿ ಮುಸ್ಲಿಮ್ಸ್ಗೆ ಎಷ್ಟು ಜನ, ನಾನು ಬಟ್ ಜಾತಿ ಅಂದರೆ ಎಕನಾಮಿಕಲಿ ವೀಕಲ್ ಆಗಿ ಮುಸ್ಲಿಮ್ಸ್ಗಿರ್ಬೋದು, ದಲಿತರಿಗಿರ್ಬೋದು, ಆಲ್ ಬ್ಯಾಕ್ವರ್ಡ್ಸ್ ಇರ್ಬೋದು, ಎಷ್ಟು ಜನಕ್ಕೆ ನಿಮ್ಮ MP ಕೋಟದಲ್ಲಿ ಸರ್ಕಾರದಿಂದ ಮನೆ ಕೊಟ್ಟಿದ್ದಾರೆ? ಸರ್ಕಾರದವರು ತರಿಸ್ಕೊಂಡು ಮಾಹಿತಿ ಕೊಡಲಿದ್ದೇನೆ.